ಉಡುಪಿ ಕಾರ್ಕಳ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ವಿಪುಲ ಅವಕಾಶಗಳಿದ್ದು ವಿದ್ಯಾರ್ಥಿಗಳು ಅದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಆಳ್ವಾಸ್ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಪ್ರಸಾದ್ ಶೆಟ್ಟಿ ಹೇಳಿದರು. ಕಾರ್ಕಳ ಕ್ರೈಸ್ಟ್ಕಿಂಗ್ನಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಪತ್ರಿಕೆಗಳನ್ನು ಓದುವ ಹವ್ಯಾಸ ರೂಢಿಸಿಕೊಳ್ಳಬೇಕು. ಓದು ನಿಮ್ಮ ಭವಿಷ್ಯಕ್ಕೆ ಹೊಸ ದಾರಿ ತೋರಲಿದೆ ಎಂದರು. ಮಾಧ್ಯಮ ಕ್ಷೇತ್ರದ ಸೇವೆಯನ್ನು ಪರಿಗಣಿಸಿ ಕ್ರೈಸ್ಟ್ಕಿಂಗ್ ಎಜ್ಯುಕೇಷನ್ ಟ್ರಸ್ಟ್ ವತಿಯಿಂದ ನ್ಯೂಸ್ ಕಾರ್ಕಳ ವ್ಯವಸ್ಥಾಪಕ ನಿರ್ದೇಶಕ ರಾಮಚಂದ್ರ ಬರೆಪ್ಪಾಡಿ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಕಳೆದ ಹಲವಾರು ವರ್ಷಗಳಿಂದ ಕ್ರೈಸ್ಟ್ಕಿಂಗ್ ಕಾಲೇಜಿನಲ್ಲಿ ಅರ್ಥಪೂರ್ಣವಾಗಿ ಪತ್ರಿಕಾ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ವೈದ್ಯರು, ಶಿಕ್ಷಕರು, ಪತ್ರಕರ್ತರ ವೃತ್ತಿಯಲ್ಲಿ ಇಂದಿಗೂ ಸೇವೆಯನ್ನು ಕಾಣಬಹುದಾಗಿದೆ ಎಂದರು. ವಿದ್ಯಾರ್ಥಿಗಳು ಪ್ರಚಲಿತ ವಿದ್ಯಮಾನಗಳ ಕುರಿತು ಅರಿವು ಹೊಂದುವುದು ಅವಶ್ಯ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಎಳವೆಯಿಂದಲೇ ಓದಿನ ಹವ್ಯಾಸ ಬೆಳೆಸಿಕೊಳ್ಳಬೇಕು. ಓದು ಪರೀಕ್ಷೆಯ ಭಯವನ್ನು ದೂರಗೊಳಿಸಿ ಬದುಕಿನಲ್ಲಿ ಭರವಸೆ ತುಂಬಲಿದೆ ಎಂದ ಅವರು ಎಸ್ಎಸ್ಎಲ್ಸಿ, ಪಿಯುಸಿ ಫಲಿತಾಂಶದಲ್ಲಿ ಸತತವಾಗಿ 100% ಫಲಿತಾಂಶ ದಾಖಲಿಸುವ ಕಾರ್ಕಳದ ಕ್ರೈಸ್ಟ್ಕಿಂಗ್ನ ಶೈಕ್ಷಣಿಕ ಸಾಧನೆ ಹೀಗೆಯೇ ಮುಂದುವರಿಯಲಿ ಎಂದು ಆಶಿಸಿದರು. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಧ್ಯಮ ಬಿಂಬ ಪತ್ರಿಕೆಯ ಸಂಪಾದಕ ವಸಂತಕುಮಾರ್ ಮಾತನಾಡಿ, ಸಮಾಜವನ್ನು ಜಾಗೃತಗೊಳಿಸುವ ಪತ್ರಕರ್ತರು ಸದಾ ಎಚ್ಚರಿಕೆಯಿಂದ ಇರಬೇಕು ಎಂದರು. ಕಾರ್ಕಳ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಹಮ್ಮದ್ ಶರೀಫ್ ಮಾತನಾಡಿ, ಯುವಜನತೆ ಸುದ್ದಿ ಮಾಧ್ಯಮ, ಪತ್ರಿಕೋದ್ಯಮಗಳ ಕಡೆ ಆಕರ್ಷಿತರಾಗಬೇಕು. ಪತ್ರಿಕೋದ್ಯಮ ಎನ್ನುವುದು ಅಪಾರ ಜೀವನಾನುಭವ ನೀಡುವ ಕ್ಷೇತ್ರವಾಗಿದೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಕ್ರೈಸ್ಟ್ಕಿಂಗ್ ಎಜ್ಯುಕೇಷನ್ ಟ್ರಸ್ಟ್ ಸದಸ್ಯ ಡಾ. ಪೀಟರ್ ಫರ್ನಾಂಡಿಸ್ ಮಾತನಾಡಿ, ಸಮಾಜದಲ್ಲಿ ಧ್ವನಿಯಿಲ್ಲದವರ ಧ್ವನಿಯಾಗಿರುವ ಪತ್ರಕರ್ತರಿಗೆ ಹೆಚ್ಚಿನ ಗೌರವವಿದೆ. ಪತ್ರಕರ್ತರು ಸಮಾಜದ ತಪ್ಪು ಒಪ್ಪುಗಳನ್ನು ತಿದ್ದುವ ಮೂಲಕ ಸುಸ್ಥಿರ ಸಮಾಜ ನಿರ್ಮಿಸಲು ಪ್ರಯತ್ನಿಸುತ್ತಿದ್ದು ಇಂಥವರು ನಿಜವಾಗಿಯೂ ಅಭಿನಂದನಾರ್ಹರು ಎಂದರು. ಪತ್ರಕರ್ತರು, ವರದಿಗಾರರು, ಛಾಯಾಗ್ರಾಹಕರನ್ನು ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಸಂಸ್ಥೆಯ ಪ್ರಾಚಾರ್ಯ ಲಕ್ಷ್ಮೀನಾರಾಯಣ ಕಾಮತ್ ಅವರು ಪ್ರಸ್ತಾವನೆಗೈದರು. ಉಪಪ್ರಾಚಾರ್ಯ ಡಾ. ಪ್ರಕಾಶ್ ಭಟ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಜ್ಯೋತ್ಸ್ನಾ ಸ್ನೇಹಲತಾ, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕ ಐ. ಕ್ರಿಸ್ಟೋಫರ್ ಕೋಟ್ಯಾನ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸಂಸ್ಥೆಯ ವಾಣಿಜ್ಯಶಾಸ್ತ್ರ ಉಪನ್ಯಾಸಕ ದೀಪಕ್ ಸ್ವಾಗತಿಸಿ, ಕನ್ನಡ ಉಪನ್ಯಾಸಕ ಉಮೇಶ್ ಬೆಳ್ಳಿಪ್ಪಾಡಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ವರದಿ ಅರುಣ್ ಭಟ್, ಕಾರ್ಕಳ. ಪುಣ್ಯ ಕಾರ್ಯದಲ್ಲಿ ಭಾಗಿಗಳಾಗಬೇಕಾಗಿ ಕೇಳಿಕೊಳ್ಳುತ್ತಾ ಬೆಳಕು ನಮ್ಮನ್ನು ಸರಿಯಾಗಿ ತೆಗೆದುಕೊಂಡು ಹೋಗುವಂತಹ ಭಗವಂತನ ಸಂಕೇತ. ಈ ಸಂಕೇತವನ್ನು ಇವತ್ತು ಭವ್ಯ ವೇದಿಕೆಯಲ್ಲಿ ಪತ್ರಕರ್ತರ ಜೀವನಕ್ಕೆ ಬೆಳಕಾಗಲಿ ಎನ್ನುವಂತಹ ಸಂಕಲ್ಪದೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾಲೇಜಿನಲ್ಲಿ ಪತ್ರಿಕಾ ದಿನಾಚರಣೆಯನ್ನ ಆಚರಿಸುವ ಒಂದು ಕಾರ್ಯಕ್ರಮಕ್ಕೆ ನನ್ನ ಮುಖ್ಯ ಅತಿಥಿಯಾಗಿ ಕರೆದಿದ್ದಕ್ಕೆ ನಾನು ಮೊದಲಿಗೆ ಕ್ರೈಸ್ಟ್ಕಿಂಗ್ ಕಾಲೇಜಿನ ಆಡಳಿತ ಸದಸ್ಯರಾಗಿರುವಂತಹ ಪೀಟರ್ ಫರ್ನಾಂಡಿಸ್ ಅವರಿಗೆ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಖಂಡಿತ ಸರ್ ನಮ್ಮ ನಿರೂಪಕರು ಮೊದಲಿಗೆ ಹೇಳಿದ್ರು, ಅಂದರೆ ಇವತ್ತು ನಾನು ವಿದ್ಯಾರ್ಥಿಗಳಿಗೆ ಪತ್ರಿಕೋದ್ಯಮದ ಬಗ್ಗೆ, ಹೀಗೆ ಪತ್ರಿಕೋದ್ಯಮದಲ್ಲಿ ಬದುಕನ್ನು ಕಟ್ಟಿಕೊಳ್ಳುವುದು ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತ. ಖಂಡಿತ ನಾನು ಅದ್ರ ಬಗ್ಗೆ ಹೇಳಿದ್ದೇನೆ. ಮುಖ್ಯವಾಗಿ ಜುಲೈ 1 ಕನ್ನಡ ಪತ್ರಿಕಾ ದಿನಾಚರಣೆಯನ್ನು ಆಚರಿಸುವ ಹಿನ್ನೆಲೆಯನ್ನು ನಾವೆಲ್ಲ ತಿಳ್ಕೊಳ್ಬೇಕು ನಾನು ಅನ್ಕೋತೇನೆ. ಇರೋದ್ರಿಂದಾಗಿ ನಾನು ಆಳ್ವಾಸ್ ಸಂಸ್ಥೆಯಲ್ಲಿರ್ಬೋದು ಅಥವಾ ಸುತ್ತಮುತ್ತಲಿನ ಎಲ್ಲ ಊರುಗಳಲ್ಲಿ ನಾನು ಒಬ್ಬ ಪ್ರಸಾದ್ ಶೆಟ್ಟಿ ಅಂತ ಒಬ್ಬ ಉಪನ್ಯಾಸಕರಿದ್ದಾನೆ, ಆಳ್ವಾಸ್ನಲ್ಲಿ ಒಬ್ಬ ಪತ್ರಕರ್ತರ ವಿಭಾಗದ ಮುಖ್ಯಸ್ಥರಿದ್ದಾನೆ ಅಂತ ಗೊತ್ತಿರೋದು, ನಾನು ಪತ್ರಕರ್ತರ ವಿಭಾಗದ ಮುಖ್ಯಸ್ಥನಾಗಿರೋದ್ರಿಂದ ಮತ್ತೆ ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡಿರೋದಾಗಿ ಅದು ನನಗೆ ತುಂಬಾ ಹೆಮ್ಮೆ ಇದೆ. ಮೊದಲಿಗೆ ನಾವು ಯಾಕೆ ಜುಲೈ 1 ಪತ್ರಿಕಾ ದಿನಾಚರಣೆಯನ್ನು ಆಚರಿಸ್ತೇವೆ ಅಂತ, ನನಗೆ ನಾವು ಕೆಲವು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿರುವಂತಹ ಬಾಸಲ್ ಮಿಷನ್ಗೆ ನಾವು ಭೇಟಿ ಕೊಟ್ಟಿದ್ವಿ. ವಿದ್ಯಾರ್ಥಿಗಳಿಗೆ ವರ್ಷದಲ್ಲಿ ಒಂದು ಬಾರಿ ಇಂಡಸ್ಟ್ರಿ ವಿಸಿಟ್ ಮಾಡಬೇಕಾಗಿರ್ತದೆ. ಆ ಹಿನ್ನೆಲೆಯಲ್ಲಿ ಆಳ್ವಾಸ್ ಪತ್ರಿಕೋದ್ಯಮ ವಿಭಾಗದಿಂದ ನಾವು ಮಂಗಳೂರಿನ ಬಾಸಲ್ ಮಿಷನ್ಗೆ ಹೋಗಬೇಕು ಅನ್ನುವ ಒಂದು ಯೋಚನೆಯನ್ನು ಹಾಕೊಂಡ್ವಿ. ಅಲ್ಲಿ ತನಕ ನನಗೆ ಮಂಗಳೂರಿನ ಬಾಸಲ್ ಮಿಷನ್ ಬಗ್ಗೆ
ಗೊತ್ತು ಬಿಟ್ಟರೆ ಅದರ ಕೊಡುಗೆಗಳ ಬಗ್ಗೆ ನನಗೆ ಅಲ್ಲಿ ತನಕ ಗೊತ್ತಿರಲೇ ಇಲ್ಲ. ಯಾವತ್ತು ನಾನು ಏನು ಭಾಷೆ ಮಿಷನ್ಗೆ ನಾನು ಮೊದಲಿಗೆ ಭೇಟಿ ಕೊಟ್ಟು ನನಗೆ ಯಾವತ್ತು ಅನಿಸಿದ್ದು, ನಾವು ಪ್ರತಿದಿನ ಎಸ್ಪೆಷಲಿ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಎಲ್ಲರೂ ಹರ್ಮನ್ ಮೊಗ್ಲಿಂಗನ್ನ ದೇವರ ನಾವು ಪೂಜಿಸಬೇಕು ಅಂತ. ಅವರ ಕೊಡುಗೆ ಇದೆಯಲ್ಲ, ಅವರ ಕೊಡುಗೆ ಖಾಲಿ ಪತ್ರಿಕೋದ್ಯಮಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಿಗೆ ಅವರು ನೀಡಿದ ಕೊಡುಗೆ ಖಂಡಿತ. ನಾನು ಇಲ್ಲಿರುವಂತ ನಮ್ಮ ಪತ್ರಕರ್ತರೆಲ್ಲ ಅಲ್ಲಿಗೆ ಭೇಟಿ ಕೊಟ್ಟಿರಬಹುದು. ಆದರೂ ಸಹ ಹರ್ಮನ್ ಮೊಗ್ಲಿಂಗ ಕೊಡುಗೆ ಇದೆಯಲ್ಲ, ಅದು ಖಂಡಿತ ನಾವೆಲ್ಲರೂ ಪ್ರತಿ ಕ್ಷಣ ಸ್ಮರಿಸಬೇಕು. ನಮ್ಮ ಮನೆಯಲ್ಲಿ ಏನು ದೇವರ ಫೋಟೋದ ಜೊತೆಗೆ ಹರ್ಮನ್ ಮೊಗ್ಲಿಂಗನ್ನ ಇಟ್ಟು ಪೂಜಿಸಿದ್ರು ಅದು ತಪ್ಪಾಗಿಲ್ಲ ಅಂತ ನನಗೆ ಅನಿಸುತ್ತೆ. ಆವತ್ತು ನಾವು ಅಲ್ಲಿಗೆ ಭೇಟಿ ಕೊಟ್ಟಾಗ ಅವರು ಈ 1843ರಲ್ಲಿ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಅನ್ನುವ ಪತ್ರಿಕೆಯನ್ನು ಕಟ್ತಾರೆ. ಬಟ್ ಅವರು ಇಲ್ಲಿಗೆ ಬಂದಿರುವಂತದ್ದು ಏನು, ಜರ್ಮನಿಯಿಂದ ಅವರು ಭಾರತಕ್ಕೆ ಬಂದಿರೋದು ಕ್ರೈಸ್ತ ಧರ್ಮದ ಪ್ರಚಾರಕ್ಕಾಗಿ ಬರ್ತಾರೆ. ಬಟ್ ಆದರೆ ಬಂದ ನಂತರ ಅವರು ಕ್ರೈಸ್ತ ಧರ್ಮದ ಪ್ರಚಾರವನ್ನು ಮಾಡುವುದರ ಜೊತೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದು ಇಲ್ಲಿಯ ಈ ಭಾಗದ ಏನು ಈ ಕರಾವಳಿ ಕರ್ನಾಟಕದ ಏನು ಆ ಪ್ರದೇಶವನ್ನು ಉದ್ಧಾರ ಮಾಡಬೇಕಂತ ಹೋಗ್ತಾರೆ. ಮುಖ್ಯವಾಗಿ ಅವರಿಗೆ ಇಲ್ಲಿ ಬಂದಾಗ ಅನಿಸಿದ್ದೇನು ಅಂತ ಹೇಳಿದ್ರೆ, ನಾವೆಲ್ಲರೂ ಈಗ ಏನು ಕನ್ನಡ ಮೊದಲ ಪತ್ರಿಕೆ 1843ರಲ್ಲಿ ನಮ್ಮದು ಮೊದಲ ಕನ್ನಡ ಪತ್ರಿಕೆ ಬಂತು. ಅಲ್ಲಿ ತನಕ ಒಂದು ಏನು ಅಫಿಷಿಯಲ್ ಪತ್ರಿಕೆ ಅಂತ ಯಾವುದೂ ಇರಲಿಲ್ಲ. ಆವಾಗ ಮೊದಲಿಗೆ ಏನು ಮಂಗಳೂರು ಸಮಾಚಾರ ಬಂದಾಗ ಅದರಲ್ಲಿ ನಾನು ಮಂಗಳೂರು ಸಮಾಚಾರದ ಒಂದು ಬೆನರ್ಜಿ ಅಮ್ಮನ್ ಅಂತ ಹೇಳಿ ಅಲ್ಲಿಯ ರಾಷ್ಟ್ರಪೇಷನ್ ಒಂದು ಲೈಬ್ರರಿಯ ಚೀಫ್ ಲೈಬ್ರರಿಯಾಗಿ ರಿಟೈರ್ ಆದವರು ಒಂದು ಪುಸ್ತಕವನ್ನು ಬರೀತಾರೆ ಮಂಗಳೂರು ಸಮಾಚಾರದ ಬಗ್ಗೆ. ಅದರಲ್ಲಿ ಅವರು ಬರೀತಾರೆ, ಮಂಗಳೂರು ಅಂದ್ರೆ ಕನ್ನಡದ ಮೊದಲ ಪತ್ರಿಕೆ ಬರುವ ತನಕ ನಾವೆಲ್ಲ ಹೇಗಿದ್ದೀವಿ ಅಂದ್ರೆ ಒಂದು ಮನೆಯಲ್ಲಿ ಕಿಟಕಿ ಇರುವ ಮನೆಯಲ್ಲಿ ಇದ್ದೀವಿ ಅಂತ. ಅಂದ್ರೆ ತುಂಬಾ ಏನು ಆ ಮಾತಿನ ಅರ್ಥ ಏನು ಅಂದ್ರೆ ಹೊರಗಡೆ ಪ್ರಪಂಚದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಅರಿವಿಲ್ಲ. ಅಂದ್ರೆ ಒಂದು ಮನೆ ಇಟ್ಟರೆ ಮನೆಗೆ ಕಿಟಕಿ ಇಲ್ಲ ಅಂತ ಹೇಳಿದ್ರೆ ಹೇಗಿರ್ತೇವೋ ಹಾಗೆ ನಾವೆಲ್ಲ ವಾಸಿಸ್ತಾ ಇದ್ದೀವಿ ಅಂತೇಳಿ ಉಲ್ಲೇಖ ಬರುತ್ತೆ ಕಾರ್ಯಕ್ರಮಗಳಲ್ಲಿ. ಬಟ್ ಹೆಚ್ಚು ಅವಲಂಬಿತವಾಗಿರುವಂತಹದ್ದು ಪತ್ರಿಕೆಗಳಲ್ಲಿ. ಈಗ ಕರ್ನಾಟಕ ರಾಜ್ಯ ಸಹ ಇದನ್ನ ಪತ್ರಿಕೆಯನ್ನು ಓದುವಂತದ್ದನ್ನ ಕಂಪಲ್ಸರಿ ಮಾಡಿದೆ. ನನಗಷ್ಟೇ ಭಾರತದಲ್ಲಿ 3 ರಾಜ್ಯಗಳು, ಒಂದು ಉತ್ತರ ಪ್ರದೇಶ, ರಾಜಸ್ಥಾನ ಮತ್ತೆ ಕರ್ನಾಟಕ. ಪತ್ರಿಕೆಗಳನ್ನ ಶಾಲಾ ಹಂತದಲ್ಲಿ ಪ್ರತಿದಿನ ವಿದ್ಯಾರ್ಥಿಗಳು ಓದಬೇಕು ಅಂತ ಹೇಳಿ ಕಂಪಲ್ಸರಿ ಆಗಿ ಮಾಡಿದ್ದಾರೆ. ಇದು ಸಹ ಬಹಳ ಪ್ರಮುಖವಾದ ಒಂದು ನಿರ್ಧಾರ ಅಂತ ನಾನು ಭಾವಿಸ್ತೇನೆ. ಪ್ರೇಕ್ಷಕರು, ನ್ಯೂಸ್ ಕಾರ್ಯಕ್ರಮ ಆಗಿನ ಪುತ್ತೂರು ತಾಲೂಕು ಈಗ ಕಡಬ ತಾಲೂಕಾಗಿ ಬದಲಾಗಿದೆ. ಅಲ್ಲಿಯ ಕುದ್ಮಾರು ಗ್ರಾಮದ ಬರೆಪಾಡಿ ಎಂಬಲ್ಲಿ ದಿವಂಗತ ಮೋನಪ್ಪಗೌಡ ಹಾಗೂ ಶ್ರೀಮತಿ ಜಾನಕಿ ದಂಪತಿಗಳ ಪುತ್ರನಾಗಿ ಜನಿಸಿದಂತಹ ಇವರು ಹುಟ್ಟೂರು ಕುದ್ಮಾರಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪಡೆದುಕೊಂಡಿದ್ದಾರೆ. ಕುದ್ಮಾರಿನ ಪಕ್ಕದಲ್ಲಿ ಇರುವಂತಹ ಸವಣೂರಿನಲ್ಲಿ ಸರ್ಕಾರಿ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರೆಸಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪದವಿ ಶಿಕ್ಷಣ ಹಾಗೆ ಮಂಗಳೂರಿನಿಂದ ಮಲ್ಟಿಮೀಡಿಯಾ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ. ಮನೆಗಳಿಗೆ ಪ್ರತಿನಿತ್ಯ ತಲುಪುವಂತಹ ಪತ್ರಿಕೆಯಾದಂಥ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಕಚೇರಿಯಲ್ಲಿ ಕಾರ್ಯ ಜೀವನವನ್ನ ಆರಂಭಿಸಿ ನಂತರ ಅದೇ ಪತ್ರಿಕೆಯಲ್ಲಿ ಪತ್ರಕರ್ತರಾಗಿ ಸೇವೆಯನ್ನು ಸಲ್ಲಿಸಿ ತದನಂತರ ವಿಜಯ ಕರ್ನಾಟಕ ಪತ್ರಿಕೆಗೆ ಪತ್ರಕರ್ತರಾಗಿ ಸೇರಿಕೊಳ್ಳುತ್ತಾರೆ. 2019ರಲ್ಲಿ ಉದಯವಾಣಿ ಪತ್ರಿಕೆಯ ಸಂಪಾದಕ ವರದಿಗಾರರಾಗಿ ಕಾರ್ಕಳಕ್ಕೆ ಆಗಮಿಸುತ್ತಾರೆ. 2020ರಲ್ಲಿ ಕಾರ್ಕಳದ ಕ್ರಿಯಾಶೀಲ ಸ್ನೇಹಿತರೊಡನೆ ಸೇರಿ ನ್ಯೂಸ್ ಕಾರ್ಕಳ ಎಂಬ ವೆಬ್ ಮಾಧ್ಯಮವನ್ನು ಆರಂಭಿಸುತ್ತಾರೆ. ಇವರು ಸ್ಥಾಪಿಸಿದಂತಹ ನ್ಯೂಸ್ ಕಾರ್ಕಳ ರಾಜ್ಯ, ಹೊರ ರಾಜ್ಯ ಮತ್ತು ವಿದೇಶಗಳಲ್ಲಿ ನೆಲೆಸಿರುವ ಕಾರ್ಕಳ ಹೆಬ್ರಿ ಜನರ ಸಂಪರ್ಕ ಸೇವೆಯಲ್ಲಿ ಜನಮನ್ನಣೆ ಪಡೆದಿದೆ. ಹುಟ್ಟೂರು ಕುದ್ಮಾರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಶಾಲೆಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮಾಡಿದ್ದಲ್ಲದೆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಏರಿಕೆಗೆ ಕಾರಣರಾಗಿದ್ದಾರೆ. ಇವುಗಳ ಜೊತೆಗೆ ಕಾರ್ಕಳದಲ್ಲಿ ಸಮಾಜ ಸೇವಾ ಸಂಸ್ಥೆಗಳೊಂದಿಗೆ ಸೇರಿ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಸ್ಥಾಪಿಸಿ ಅದರ ಮೂಲಕ ಶೈಕ್ಷಣಿಕ, ಆರೋಗ್ಯ ಮತ್ತು ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ತನ್ನ ಹುಟ್ಟುಹಬ್ಬದ ದಿನ ತಪ್ಪದೇ ರಕ್ತದಾನ ಮಾಡುತ್ತಾ ಇತರರಿಗೆ ಮಾದರಿಯಾಗಿರುತ್ತಾರೆ. ಕಾರ್ಕಳ ಸಮಗ್ರ ಚಿತ್ರಣದ ದಾಖಲೆಗಳು, ಕಾರ್ಕಳ ಹೆಬ್ರಿ ಸ್ವತಂತ್ರ ಹೋರಾಟಗಾರರು, ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಹಾಗೂ ಸೇವೆ ಸಲ್ಲಿಸುತ್ತಿರುವ ಕಾರ್ಕಳ ಹೆಬ್ರಿಯ ಸೈನಿಕರ ಮಾಹಿತಿಗಳನ್ನು ಕೊಂಡ ಪುಸ್ತಕವನ್ನು ಬಿಡುಗಡೆ ಮಾಡುವುದರ ಮೂಲಕ ಕಾರ್ಕಳದೊಂದು ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ. ಇದರ ಜೊತೆಗೆ ವಿಶ್ವವಾಣಿ ಪತ್ರಿಕೆಯ ಉಡುಪಿ ಜಿಲ್ಲಾ ವರದಿಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂತಹ ಅಭೂತಪೂರ್ವ
ಸಾಧಕ ವ್ಯಕ್ತಿಯನ್ನ ಸನ್ಮಾನಿಸುವಂಥದ್ದು ನಮಗೆ ಹೆಮ್ಮೆಯ ವಿಚಾರವಾಗಿದೆ. ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳಲಾಗಿದೆ. ಪ್ರಶಸ್ತಿ ಪದಕ ರಾಮಚಂದ್ರ ಬೈಪಾಡಿ ಅವರಿಗೆ ಗೌರವ ಚಿತ್ರ ಅರ್ಪಿಸುವ ಸನ್ಮಾನ ಮಂತ್ರ. ತಾವು ಪತ್ರಿಕಾರಂಗಕ್ಕೆ ನೀಡಿದ ಅಭೂತಪೂರ್ವ ಸೇವೆಯ ಜೊತೆಗೆ ತಾವು ಮಾಡಿದ ಸಾಂಸ್ಕೃತಿಕ, ಸಾಹಿತ್ಯಿಕ, ಸಾಮಾಜಿಕ, ಶೈಕ್ಷಣಿಕ ಸೇವೆಗಳನ್ನು ಗುರುತಿಸಿ ಪತ್ರಿಕಾ ದಿನಾಚರಣೆಯಂದು ಈ ಸನ್ಮಾನವನ್ನು ತಮಗೆ ಸಮರ್ಪಿಸ್ತಾ ಇದ್ದೇವೆ. ನೀವು ಗುರುತಿಸಿಕೊಂಡಿದ್ದಾರೆ. ಈ ಪರಂಪರೆ ಮುಂದುವರಿಯಲಿ ಎನ್ನುವ ಆಶಯದೊಂದಿಗೆ ನನ್ನನ್ನು ಸನ್ಮಾನಿಸಿದ ಎಸ್ಟಿ ಸಂಸ್ಥೆ ಅಧ್ಯಕ್ಷರು ಮತ್ತು ನನ್ನ ಮಿತ್ರರಾದ ಪ್ರಾಂಶುಪಾಲರು ಉಮೇಶ್ ಗಡಿಪಾಡಿ, ಈ ಶಿಕ್ಷಕರಿಂದ ಎಲ್ರಿಗೂ ಧನ್ಯವಾದ, ಕೃತಜ್ಞತೆ ಸಲ್ಲಿಸುತ್ತಾ ನನ್ನ ಮಾತು ಕೊನೆಗೊಳಿಸುತ್ತೇನೆ. ಸ್ವಲ್ಪ ಕೈ ಯಾರು ದಿನಕ್ಕೊಂದು 100 ಬಾರಿ ಆದರೂ ರೀಲ್ಸ್ ನೋಡುವಾಗ ಆಗ್ತದೆ. ಅದು ಮಾಸದವರೆಗೆ ಬೇಕಾಗ್ತದೆ. ಕೈ ಎತ್ತಿದ್ದು ನಾವು ಏನಾದ್ರು ಹೇಳ್ತಾರೆ ಇದನ್ನು ಗ್ಯಾರಂಟಿ ಇದೆ. ಹಾಗೆ ಪತ್ರಿಕೆ ಓದಬೇಕು. ಯಾಕೆ ಹೇಳಿದ್ರೆ ನಾವು ಬಂದಿದ್ದೇವಲ್ಲ, ನಿಮಗೆ ನಾಳೆ ಜೀವನದ ಪ್ರತಿಯೊಂದು ಹಂತದಲ್ಲಿ ಒಂದೊಂದು ಸಾಧನೆಗಳನ್ನು ಮಾಡುವ, ಒಂದೊಂದು ಕೆಲಸಕ್ಕೆ ಹೋಗೋದು ನಿಮ್ಮನ್ನು ಪತ್ರಿಕೆಗಳು ಎಚ್ಚರಿಸ್ತಾ ಇರ್ತವೆ. ಹಾಗೆ ನಿಮಗೆ ಅಷ್ಟೇ ಜ್ಞಾನವನ್ನು ಕೊಡ್ತಾ ಇರ್ತವೆ. ನೀವು ಕೇವಲ ಈ ಪಾಠದಲ್ಲಿ ಕಲಿತೀರಿ, ನಾಳೆ IAS IPS ಹಾಕೋದಾದ್ರು ಕೇವಲ ಸ್ವಲ್ಪ ಮಟ್ಟಿಗೆ ಬರೋದು, ಅದೆಲ್ಲ ಬರುವಂತ ಜನರು ಮಾತುಗಳು ನಿಮ್ಮನ್ನು ಕೇಳ್ತಾ ಇರುವಂಥದ್ದು. ದೇಶದ ವಿವಿಧ ಸ್ಥಳಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥವ್ರು ನೀವು. ಅವರು ಎರಡರಲ್ಲಿ ಮಾತ್ರ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ಬೋದು. ಆದರೆ ನಾನು ಮೊನ್ನೆ ಒಂದು ಇದನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದೆ, ಪೊಲೀಸ್ ಇಲಾಖೆಗಳಲ್ಲಿ ಕೆಲಸ ಇತ್ತು. ಆ ಕೆಲಸಕ್ಕೆ ನಮ್ಮ ಪತ್ರಿಕೆಯವರು ಇಂಟ್ರೆಸ್ಟ್ ಮಾಡಿದೆ. ಹಾಗೆ ನಮ್ಮ ಉತ್ತರ ಕರ್ನಾಟಕದವರೆಲ್ಲ ಬರ್ತಾರೆ ಎಲ್ಲ ಸರ್ಕಾರಿ ಕೆಲಸಗಳಿಗೆ. ಆದರೆ ನಮ್ಮ ದಕ್ಷಿಣ ಕನ್ನಡ ಈ ಕರಾವಳಿ ಭಾಗದಲ್ಲಿ ಯಾರಿದ್ದಾರೆ ಅವರು ಹಿಂದೆ ಇದ್ರು, ಈಗ ಕಮ್ಮಿ ಆಗ್ತಾ ಇದ್ದಾರೆ. ಅದಕ್ಕಾಗಿ ಒಂದೊಂದೇ ಇದಕ್ಕೆ ಏನು ಮಾಡಬೇಕು, ಕೆಲಸ ಮಾಡಬೇಕು, ಅದನ್ನು ನಾವು ಸರ್ಕಾರಿ ಕೆಲಸಗಳಲ್ಲಿ ತೊಡಗಿಸುವಂಥದ್ದನ್ನು ಮಾಡಿದರು. ಆದರೆ ಅಲ್ಲಿ ಸಮೇತ ಬಂದದ್ದು ಉತ್ತರ ಕರ್ನಾಟಕದವರು ಜಾಸ್ತಿ, ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಯಾರೂ ಇಲ್ಲ. ನಮ್ಮ ಸಮುದಾಯದವರಿಗೆ ದೇವರಾಣ ಮುಂದೆ ಒಂದು ಮಾತನಾಡಬೇಕು. ಅವರಿಗೆಲ್ಲ ಗಂಪಿನ ವ್ಯಾಮೋಹ. ಆ ಗಂಪಿನ ವ್ಯಾಮೋಹದಿಂದಾಗಿ ನಾವೇ ಒಂದು ಅಲ್ಲಿ ಮುಳುಗುತ್ತಿರುವ ಒಳಗನ್ನು ನಾವು ಬೆನ್ನಡಿ ಹೋಗ್ತಾ ಇದ್ದೇವೆ. ಅದು ಖಂಡಿತವಾಗಿ ಮುಳುಗುತ್ತಿರುವ ಒಳಗೆ. ಅದು ಇವತ್ತು ನಿಮಗೆ ಸರ್ಕಾರಿ ಕೆಲಸಗಳಲ್ಲಿ ನಿಮಗೆ ಹೋದ್ರೆ ಜೀವನ ಪರ್ಯಂತ ನಿಮಗೆ ಲೈಫ್ ಸೆಕ್ಯೂರಿಟಿ ಅನ್ನೋದಿದೆ. ಆ ಲೈಫ್ ಸೆಕ್ಯೂರಿಟಿ ಅಲ್ಲಿ ಉಂಟು. ಆ ಕೆಲಸವನ್ನು ನಾವು ಪತ್ರಿಕೆಗಳು ಮಾಡ್ತಾ ಇದ್ದೀವಿ. ಹೇಳುವಂತ ಉದ್ದೇಶ ಪತ್ರಿಕೆಗಳು ಮಾಡುವಂಥದ್ದು. ವರ್ಷಗಳಿಂದ ನನ್ನ ಮಕ್ಕಳ ಅಧಿಕಾರಿಗಳ ಸುಮಾರು 31 ವರ್ಷಗಳು ನಾನು ಪತ್ರಿಕೆ ಕಟ್ಟಿಗೆ ಬಂದವ, ಪತ್ರಿಕೆ ಮಾರಾಟ ಮಾಡಲಿಕ್ಕೆ ಬಂದವ, ಪತ್ರಿಕೆ ಕಟ್ಟಿ ಪತ್ರಿಕೆಯಲ್ಲಿ ಬಂದು ಪತ್ರಿಕೆಯಲ್ಲಿ ಮಾರಿ ಜನರನ್ನು ತಲುಪಬೇಕು ಎನ್ನುವ ದೃಷ್ಟಿಯಿಂದ ಬಂದವ. ಈಗ ಬಹಳಷ್ಟು ಮಂದಿ ಮಾತಾಡಬೇಕು, ನಾನು ಮಾತಾಡಲಿಲ್ಲ. ನೀವು ಯಾರು ಕೆಲಸ ಮಾಡಬೇಕು, ನಾನು ಆಗ ಸರಿ ಹೇಳಿದ್ರು ಈಗ ಮಾಡಿದ್ರೆ ಯಾಕಂದ್ರೆ ಬರ್ತಾಯಿತ್ತು ಎಲ್ಲರೂ ಮೊಬೈಲ್ ನೋಡಲಿಕ್ಕೆ ಅದೇ ಕೆಳಗೆ ಮತ್ತೆ ಮೊಬೈಲ್ ನೋಡಲಿಕ್ಕಿಲ್ಲ. ಹಾಗಾಗಿ ನಾವು ಸ್ವಲ್ಪ ಸೇಫ್ ಆಗಿಲ್ಲ, ಯಾಕಂದ್ರೆ ನಮ್ಮನ್ನೇ ನೋಡಬೇಕು. ಅದು ನಮ್ಮ ಕಾಲ ಆಗಿರಲಿಲ್ಲ. ನಮ್ಮೆಲ್ಲ ಸರ್ಕಾರಿ ಶಾಲೆ, ಸರ್ಕಾರಿ ಗಾಡಿ ಮಹೇಶ್ವರು ಇಲ್ಲಿ ಪಾಠ ಮಾಡೋದು, ನಾವು ಅಲ್ಲಿ ಕೂತ್ಕೊಂಡು ಹಿಂಗೆ ಮಾಡೋದು. ಅದಕ್ಕೆ ಒಂದು ಡಸ್ಟರ್ ಟಾಪ್ ಬಿಡ್ತಾರೆ, ಅಲ್ಲಿ ಬರೋದಿಲ್ಲ, ಬರೀ ಡಸ್ಟರ್ ಮಾಡಬೇಕು. ಆ ಡಸ್ಟರ್ ಒಂದು ಬೀಳುವಾಗ ನಮಗೆ ಜಾಗೃತಿ ಆಗ್ತದೆ. ನೋಡಿ, ಸಮಾಜವನ್ನು ಜಾಗೃತಿ ಮಾಡುವ ಪತ್ರಕರ್ತ ಇದೇ ರೀತಿ ಜಾಗೃತಿ ಆಗಬೇಕು, ಇದೇ ರೀತಿ ಜಾಗೃತಿ ಮಾಡಬೇಕು. ನಾವು ಬರೀ ಒಂದು ಹೇಗೆ ಅಂತ ಕೇಳಿದ್ರೆ, ಈಗ ಸರಿಕೊಂಡು ಹೇಳಿದ್ರು ಅಡ್ವರ್ಟೈಸ್ಮೆಂಟ್ ಪಟ್ಟುಕೊಳ್ಳೆ ನಾವು ಮಾತಾಡಲಿಕ್ಕೆ ಆಗುದಿಲ್ಲ ಅಂತ. ಬಟ್ ನಾನು ಅದನ್ನು ತಪ್ಪಿ ಕೂಡ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಜಾಹೀರಾತು ಕೊಟ್ಟರೂ ಕೂಡ ಸಮಾಜದಲ್ಲಿ ಆಗುವ ನ್ಯೂನತೆಗಳನ್ನು ನಾವು ಎತ್ತಿ ಹಿಡಿದಿದ್ರೆ ನಮ್ಮ ಪತ್ರಿಕಾ ಮಾಧ್ಯಮಕ್ಕೆ ಒಂದು ಕಳಂಕ. 31 ವರ್ಷಗಳಲ್ಲಿ ಪ್ರತಿ ಗ್ರಾಮದ ಪ್ರತಿ ಹಳ್ಳಿಗಾಗಿ ನಾವು ಪತ್ರಿಕೆ ಕಟ್ಟಿದ್ದೇವೆ. ಪತ್ರಿಕೆ ನಾನು 1996 ಪತ್ರಿಕೆ ಕಟ್ಟಲಿಕ್ಕೆ. ಹಾಗೆ ಯಾರು ಕೂಡ ಪತ್ರಿಕೆ ಬೇಡ ಇತ್ತು. ಈಗ ನೋಡಿ, ನೀವು ಹೇಳ್ತೀರಿ ಈಗ ಬಹಳಷ್ಟು ಮಂದಿ ಇಂಗ್ಲಿಷ್ ಮಾಧ್ಯಮ, ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆದರೂ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಪತ್ರಿಕೆಗಳೇ ನಂಬರ್ 1. ಇಂಗ್ಲಿಷ್ ಮಾಧ್ಯಮ ಪತ್ರಿಕೆಗಳು ಎಲ್ಲೂ ಕೂಡ ನಂಬರ್ 1 ಇಲ್ಲ, ಕನ್ನಡ ಮಾಧ್ಯಮ ಪತ್ರಿಕೆಗಳೇ ನಂಬರ್ 1. ಯಾಕೆ ನಂಬರ್ 1 ಆಗ್ತಿದೆ? ಆಂಗ್ಲ ಮಾಧ್ಯಮ ಶಾಲೆ ಓದುವುದಿಲ್ವಾ? ಓದ್ತಾರೆ, ಆದರೆ ಓದಿಸುವ ಒಂದು ಆಸೆ ಬರಬೇಕು, ಓದಿಸುವ ಪ್ರೇರಣೆ ಬರಬೇಕು, ಪ್ರೇರಣೆ ಬರಬೇಕು.
ಹಾಗಾದ್ರೆ ಮಾತ್ರ ಅವರು ಓದಲಿಕ್ಕೆ ಆಗುವಂಥದ್ದು. ಕನ್ನಡ ಮಾಧ್ಯಮ ನೋಡಿ, ನಾವು ಈಗ ಬಹಳಷ್ಟು ಮಂದಿಗೆ ಪತ್ರಕರ್ತರಾಗಲಿಕ್ಕೆ ಆಸಕ್ತಿ ಇದೆ. ಈಗ ಆಳ್ವಾಸ್ನ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ನಮ್ಮಲ್ಲಿ ಇಂಟರ್ನ್ಶಿಪ್ಗೆ ಬರ್ತಾರೆ ಸರ್. ಬಹಳಷ್ಟು ಮಂದಿ ವಿದ್ಯಾರ್ಥಿ ಪ್ರತಿ ವರ್ಷ ಬರ್ತಾರೆ, ಬಂದುಕೊಂಡು ತಿಂಗಳು ಇದ್ದುಕೊಂಡು ಪ್ರಾಕ್ಟಿಕಲ್ ಆಗಿ ಹೋಗ್ತಾರೆ. ನಾನು ಅವರನ್ನು ಕೆಲವರನ್ನು ಫೀಲ್ಡಿಗೆ ಕರ್ಕೊಂಡು ಹೋಗ್ತೇನೆ. ಆದರೆ ಒಂದು ಸಲ ನನ್ನ ಫೀಲ್ಡಿಗೆ ಮತ್ತು 2 ಸಲ ಬರಲಿಕ್ಕೆ ಕೇಳೋದಿಲ್ಲ. ಯಾಕಂದ್ರೆ ಆ ಫೀಲ್ಡ್ ಹೇಳುವಂಥದ್ದು ಹಾಗೆ. ನೀವು ಒಂದು ಸಲ ಕ್ಷೇತ್ರ ಭೇಟಿಗೆ ಹೋದಾಗ ಒಂದು ತಿಳ್ಕೊಳ್ಳಿ, ನೀವು ಪತ್ರಿಕಾರಂಗಕ್ಕೆ ಬಂದಾಗ ಒಂದು ಕಚೇರಿಯನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಡೆಸ್ಕಲ್ಲಿ ಕೂತ್ಕೊಳ್ಳುವಂಥದ್ದು, ಡೆಸ್ಕಲ್ಲಿ ಬರೆಯುವಂಥದ್ದು, ಡೆಸ್ಕಲ್ಲಿ ಟೈಪ್ ಮಾಡುವಂಥದ್ದು, ಕಂಪ್ಯೂಟರ್ ಕೆಲಸ ಮಾಡುವಂಥದ್ದು, ಅದೆಲ್ಲ ಫೀಲ್ಡನ್ನು ಆಯ್ಕೆ ಮಾಡಬೇಕು. ಫೀಲ್ಡಲ್ಲಿ ಆಯ್ಕೆ ಮಾಡುವಾಗ ಒಂದು ನಿಮಗೆ ಅನುಭವ ಸಿಗ್ತದೆ, ಜೊತೆಗೆ ಅದು ಅಷ್ಟೇ ಡೇಂಜರ್. ಹೇಗೆ ಡೇಂಜರ್ ಅಂತ ಹೇಳಿದ್ರೆ, ನೀವು ಹೋಗುವಾಗ ಒಂದ ಅಪರಾಧಿ ಕೃತ್ಯ, ಒಂದ ಕೊಲೆ ಕೃತ್ಯ ಆಗುವಂಥದ್ದು, ಅಥವಾ ರಾಜಕೀಯ ರಂಗ, ಈ 2 ಕ್ಷೇತ್ರಗಳಲ್ಲಿ ನಾವು ವರದಿ ಮಾಡುವಾಗ ನಿಮ್ಮನ್ನು ನೀವು ಜಾಗ್ರತೆಯಾಗಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನೀವು ಯಾವಾಗ ತಪ್ಪಿರಿ, ಒಂದು ಕೊನೆಯ ತನಿಖಾ ವರದಿ ಆಗುವಾಗ ಪೊಲೀಸರು ತನಿಖೆ ಮಾಡ್ತಿರ್ತಾರೆ. ಬಹಳಷ್ಟು ಕಡೆ ಪತ್ರಕರ್ತ ಮಾಡಿದ ವರದಿಯೇ ಸತ್ಯ ಆಗುತ್ತಿದೆ. ಯಾಕಂದ್ರೆ ನೀವು ಕೊಡುವಂತಹ ಏನು ಆ ಬರಹಗಳಿಗೆ ಅದೇ ರೀತಿಯ ಜಡ್ಜ್ಮೆಂಟ್ ರೀತಿಯಲ್ಲಿ ಇರ್ತದೆ. ನೀವು ಏನು ಬರೀತೀರಿ, ನೀವು ಅಷ್ಟು ಆ ಮರಕಾಯ ಪ್ರದೇಶ ಅಂತ ಒಂದು ಸಬ್ಜೆಕ್ಟ್ ಎಷ್ಟು ಒಳ ಹೋಗಿ ಬರೀತೀರಿ, ಎಷ್ಟು ಒಳ ಹೋಗಿ ಅಧ್ಯಯನ ಮಾಡ್ತೀರಿ, ಅದನ್ನು ಎಷ್ಟು ಸಮಾಜಕ್ಕೆ ತಿಳಿಸ್ತೀರಿ, ಅದೇ ನೀವು ಸಮಾಜಕ್ಕೆ ಸತ್ಯ ಅಂತ ಆದಾಗ ನೀವು ಮಾಡಿದ ವರದಿ ಬಹಳಷ್ಟು ಸಮಾಜಕ್ಕೆ ಮುಟ್ಟುವಂಥದ್ದು.